ತುಂಗಭದ್ರಾ ಡ್ಯಾಂನ ಪರಿಸ್ಥಿತಿ ಹೀಗಾದ ಮೇಲೆ ಮತ್ತೊಂದು ಕಡೆ ಕಲ್ಯಾಣ ಕರ್ನಾಟಕದ ಮತ್ತೊಂದು ಪ್ರಮುಖ ಬ್ಯಾರೇಜ್ನಲ್ಲೂ ಕೂಡ ಡ್ಯಾಮೇಜ್ ಆಗಿದೆ ಅನ್ನೋದು ರೈತರ ಆತಂಕಕ್ಕೆ ಕಾರಣ ಆಗ್ತದೆ. ಯಾವ ಬ್ಯಾರೇಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನು ಸಮಸ್ಯೆಯಲ್ಲಿ ಯಾಕೆ ಅದನ್ನು ಅಡ್ರೆಸ್ ಮಾಡುವಂತಹ ಕೆಲಸ ಆಗಿಲ್ಲ ಅಂತ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಹಮ್ಮಗಿ ಬಳಿ ಬ್ಯಾರೇಜ್ ಕಮ್ ಬ್ರಿಡ್ಜ್ ಡ್ಯಾಮೇಜ್. ಟಿಬಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರೋ ಬ್ಯಾರೇಜ್ 6 ಗೇಟ್ಗಳ ರಬ್ಬರ್ ರೋಲರ್ ಡ್ಯಾಮೇಜ್ ಆರೋಪ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಿಗಿ ಗ್ರಾಮದ ಬಳಿಯ ತುಂಗಭದ್ರಾ ನದಿಗೆ ಬ್ಯಾರೇಜ್ ಕಮ್ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿದೆ. ಗದಗ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯ ಕುಡಿಯೋ ನೀರು ಹಾಗೂ ಹನಿ ನೀರಾವರಿ ಉದ್ದೇಶಕ್ಕಾಗಿ 2012ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಆದರೆ ಸರಿಯಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಪೋಲಾಗ್ತಿದೆ. 26 ಕ್ರಸ್ಟ್ ಗೇಟ್ಗಳ ಪೈಕಿ 6 ಗೇಟ್ಗಳ ರಬ್ಬರ್ ರೋಲರ್ ಡ್ಯಾಮೇಜ್ ಆಗಿದೆ. ಹೀಗಾಗಿ ಗೇಟ್ ನಂಬರ್ 13, 16, 17, 19, 25, 26ರಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಹೋಗ್ತಾ ಇದೆ. ಪ್ರತಿನಿತ್ಯ 1000 ಕ್ಯೂಸೆಕ್ ನೀರು ವೇಸ್ಟ್ ಆಗ್ತಾ ಇದೆ. ನೀರಾವರಿ ಅಧಿಕಾರಿಗಳು ಈ ಭಾಗದ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯತನ, ಜನಪ್ರತಿನಿಧಿಗಳ ಬೇಜವಾಬ್ದಾರಿತನ ಇದೇ ಇದಕ್ಕೆ ಮೂಲ ಕಾರಣ. 2012ನೇ ಇಸ್ವಿಯಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಇದನ್ನ ಇದುವರೆಗೂ ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಇಲ್ಲ, ಅಂದರೆ ನಿರ್ವಹಣೆ ಇಲ್ಲ. ಪ್ರತಿ ವರ್ಷ ಇದ್ರ ಮೇಲೆ ನಿರ್ವಹಣೆಗಾಗಿ ಖರ್ಚು ಹಾಕ್ತಾರ, ಆದರೆ ಒಂದೇ ಒಂದು ರೂಪಾಯಿನೂ ಕೂಡ ಮೇಂಟೆನೆನ್ಸ್ ಮಾಡಲ್ಲ. ನಾನು ಈಗಲೂ ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ, ಸೂಕ್ತವಾಗಿರ್ತಕ್ಕಂಥ ಕ್ರಮ ಜರುಗಿಸ್ರಿ, ನೀರು ನಿಲುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ. ಇದು ವೈಜ್ಞಾನಿಕವಾಗಿ ಅದನ್ನು ಬಂದ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಲಿ, ಇದರ ಮೇಲೆ ಇದಕ್ಕೆ ಸೂಕ್ತವಾದಂಥ ತನಿಖೆ ಮಾಡಿ ಸೂಕ್ತ ಕ್ರಮ ಜರುಗಿಸಲಿ ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಹಮ್ಮಗಿ ಬ್ಯಾರೇಜ್ 3.17 ಟಿಎಂಸಿ ಸಾಮರ್ಥ್ಯ ಹೊಂದಿದ್ದು ಕೇವಲ 1.87 ಟಿಎಂಸಿ ನೀರನ್ನ ಮಾತ್ರ ಶೇಖರಣೆ ಮಾಡಲಾಗ್ತಿದೆ. ಯಾಕಂದ್ರೆ ಅಷ್ಟೊಂದು ಪ್ರಮಾಣದ ನೀರು ಶೇಖರಣೆ ಮಾಡಿದ್ರೆ ಹಿನ್ನೀರಿನಿಂದ 2-3 ಗ್ರಾಮ ಮುಳುಗಡೆ ಆಗ್ತಾವೆ ಅನ್ನೋ ಉದ್ದೇಶಕ್ಕೆ 1.17 ಟಿಎಂಸಿ ನೀರು ಶೇಖರಣೆ ಮಾಡ್ತಾರೆ. ಗದಗ, ಬೇಟಗೇರಿ, ಅವಳಿ ನಗರ ಸೇರಿದಂತೆ ಗದಗ ಜಿಲ್ಲೆಯ ಹಲವು ಗ್ರಾಮ ಹಾಗೂ ವಿಜಯನಗರ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಕುಡಿಯೋ ನೀರು ಒದಗಿಸುವ ಬ್ಯಾರೇಜ್ ಇದಾಗಿದೆ. ಆದರೆ ಕಳೆದ 2 ವರ್ಷದಿಂದ ರಬ್ಬರ್ ಸೀಲ್ ರೋಲರ್ ಅಳವಡಿಕೆ ಮಾಡುವಂತೆ ಗ್ರೀಸ್ ಮಾಡಬೇಕು. ಕೆಲವು ರೋಲರ್ ರೋಪ್ ತುಕ್ಕು ಹಿಡಿದಿವೆ, ಅವುಗಳ ದುರಸ್ತಿ ಆಗಬೇಕು ಅಂತ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಯಾವುದೇ ಕ್ರಮ ಜರುಗಿಸಿಲ್ಲ. ಇದರಲ್ಲಿ ನೀರಾವರಿ ಇಲಾಖೆ ಹಾಗೂ ಸರ್ಕಾರದ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇನ್ನು ಈ ಬಗ್ಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ನೀರೇನು ಖಾಲಿ ಮಾಡೋದು ಅವಶ್ಯ ಇಲ್ಲ. ಆಮೇಲೆ ಹಂಗದು ಡೇಂಜರಸ್ಸು ಇಲ್ಲ, ಆತಂಕ ಪಡಬೇಕಾಗಿಲ್ಲ. ಆದರೆ ಆದರೂ ಎಚ್ಚರಿಕೆಯಿಂದ ಇರಬೇಕು. ರಬ್ಬರ್ ಪ್ಯಾಡಿಂಗ್ ಏನು ಮಾಡ್ತಾರೆ ಅದನ್ನು ನೀರಿದ್ದಾಗೂ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರದ್ದು ಇದು. ಅದೇನೋ ಒಂದು 2-3 ವರ್ಷ ಅವರು ರಿಪೇರಿ ಸಹಿತ ಇಟ್ಕೊಂಡಿದ್ದಾರೆ. ಆದಾಗ್ಯೂ ನಾವು ಎಚ್ಚರದಿಂದ ಇರಬೇಕು ಅನ್ನೋದನ್ನು ಹೇಳಿದ್ದೇವೆ. ಈಗಾಗಲೇ ಏಜೆನ್ಸಿ ಸಹಿತ ಫಿಕ್ಸ್ ಆಗಿದೆ. ಆದಷ್ಟು ಬೇಗ ಅವರು ಕೆಲಸ ಚಾಲೂ ಮಾಡ್ತಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ರಬ್ಬರ್ ಸೀಸ್ ರೋಲರ್ ಅಳವಡಿಕೆ ಮಾಡೋ ಮೂಲಕ ಅಮೂಲ್ಯವಾದ ನೀರು ಉಳಿಸುವ ಕೆಲಸ ಮಾಡಬೇಕಾಗಿದೆ. ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.